ದೇವಸ್ಥಾನಗಳಿಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಕೆಲವಾರು ಜನರು ಶಾಸಕರಿಗೆ ಏನೋ ಮಾತಾಡ್ತಾರೆ. ಅವರು ಏನೋ ಶಾಸಕರವರಿಗೆ ಹೇಳ್ತಾರೆ, ಒಳಗಡೆ ಹೋಗ್ತಾರೆ. ಒಳಗಡೆ ಹೋಗಿ ಬರುವ 1.5 ಗಂಟೆ ಆ ವೇದಿಕೆಯಲ್ಲಿ ನಾನು ಇರ್ತೀನಿ. ಆ ವೇದಿಕೆಯಲ್ಲಿ MLC ಅವರು ಕೂಡ ಆ ವೇದಿಕೆಯಲ್ಲಿ ಇರ್ತಾರೆ. ಅದರ ನಂತರ MLC ಅವರು ಬೇಗ ಹೊರಟು ಹೋಗ್ತಾರೆ. ಅದರ ನಂತರ ಅಲ್ಲಿರುವಂಥ ಹುಡುಗರು ನನ್ನನ್ನ ಗೆರವು ಹಾಕ್ಲಿಕ್ಕೆ ಬರ್ತಾರೆ. ಗೆರವು ಹಾಕುವಾಗ ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ತಾರೆ. ಇಲ್ಲಿ ಗಲಾಟೆಗಳು ಗೊಂದಲಗಳು ಆಗ್ಲಿಲ್ಲ. ಆದ್ರೆ ಅದಕ್ಕೆ ನಾನು ಕುಮ್ಮಕ್ಕು ಕೊಟ್ಟಿದ್ದೇನೆ, ನಾನು ಕೊಟ್ಟಿದ್ದೇನೆ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದೇ ಸಚಿವ ನನ್ನ ಕಷ್ಟವನ್ನ ನೀವು ನನ್ನ ಮಾತನ್ನ ಹೇಳ್ತೀನಿ ದಯವಿಟ್ಟು. ಸರ್ ಅವರು ಮಾತಾಡಿ ಆಯ್ತು, ನಾನು ಹೇಳ್ತೇನೆ ಕೂತ್ಕೊಳ್ಳಿ. ಅವ್ರು ಹೇಳಿ ನೀವು ಕೂತ್ಕೊಳ್ಳಿ. ನೀವು ಉತ್ತರ ನಾಳೆ ಕೊಡಿ. ವಿಚಾರ ಎಕ್ಸ್ಪ್ಲನೇಷನ್ ಈಗ ಹಾಕಿದ್ದಾರೆ FIR ಅಂತ ನಿಮಗೆ ನಾವು ಉತ್ತರನೇ ಹೇಳಿಲ್ಲ. ಕೊಡುವುದಿಲ್ಲ ಅಂತಂದ್ರೆ ಸದಸ್ಯರ ಮೇಲೆ ನೀವು ಮಾತಾಡ್ರಿ, ಪಾಪ ಅವ್ರಿಗೆ ಕೊಡ್ಬೇಡ್ರಿ. ಅಲ್ಲ ಅವ್ರು ಹೇಳಿಲ್ಲ, ಅವ್ರು ಮಾತಾಡಿ ಉತ್ತರ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವ್ರು ತಪ್ಪಿದ್ದಸ್ತರು ಅಂತ ಹೇಳಿದ್ರು ಅಂತ ತಿಳ್ಕೊಡ್ರಿ. ಅವಾಗ ಅವ್ರು ಉತ್ತರ ಹೇಳಕ್ ಅಡ್ಡಿಲ್ಲ. ಈಗ ಈಗ ಕಾನೂನು ಸಚಿವರು ಆಯ್ತು, ನೀವು ಚರ್ಚೆ ಮುಗೀತಾ? ಆಯ್ತು, ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ಸೆಕೆಂಡ್. ಈಗ ಸರ್ಕಾರ ಕಾನೂನು ಸಚಿವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ತಾವು ತಮ್ಮ ಪರವಾಗಿ ಬೇರೆಯವರೆಲ್ಲ ಜನ ಇವತ್ತು ಮಾತಾಡಿದ್ದಾರೆ. ಸರ್ಕಾರದನ್ನು ಪರಿಶೀಲಿಸಿ ನಾವು ಉತ್ತರ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾನು ಉತ್ತರ ಕೊಡುವಾಗ ಇಲ್ಲ ಏನೋ ತಪ್ಪಿದೆ ಅಂತ ಹೇಳಿ, ಅದಕ್ಕೆ ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ. ಸರಿ ಇದೆ, ನೀವು ಹೇಳಿ ಸರಿ ಇದೆ ಅಧ್ಯಕ್ಷರೇ. ಈಗ ಈ ಸಂದರ್ಭದಲ್ಲಿ ಆದಂತ ಬಗ್ಗೆ ನಾನು ಒಂದು 2 ನಿಮಿಷ ಸರ್ಕಾರಕ್ಕೆ ನಿಮ್ಮ ಗಮನಕ್ಕೆ ತರ್ತೇನೆ. ಅದರ ನಂತರ ನಾಳೆ ಅವರು ಉತ್ತರ ಕೊಡ್ಲಿ. ಆ ಉತ್ತರಕ್ಕೆ ಸಮರ್ಥಕವಾಗಿ ನಾನು ಏನಾಗಿದೆ ಅಂತ ಹೇಳುವಂತ ಬಗ್ಗೆ ಅವರು ಹೇಳಿದಲ್ಲಿ ವ್ಯತ್ಯಾಸಗಳಿದ್ರೆ ನನಗೆ ವಾಪಸ್ ಪುನಃ ಈಗ ನಾನು ಒಂದೇ ನಿಮಿಷ ಹೇಳ್ತೇನೆ. ಒಂದೇ ಒಂದು ಘರ್ಷಣೆಗಳು ಗಲಾಟೆಗಳು ಆಗದಂತ ಸಂದರ್ಭದಲ್ಲಿ ಯಾವ ವ್ಯಕ್ತಿಗಳು ಅಲ್ಲಿ ಬಂದು ನಾನು ಹೊರಗಡೆ ಬರುವಾಗ ಗೆರವು ಹಾಕಿದ್ರು, ಆ ಗೆರವು ಹಾಕಿದವರಿಗೆ ಗೆರವು ಹಾಕಬೇಕು ಅಂತ ಕುಮ್ಮಕ್ಕು ಕೊಟ್ಟವರು ಯಾರು, ವೇದಿಕೆಯಿಂದ ಎಳೆದೋದವರು, ಅವ್ರ ಮೇಲೆ FIR ಹಾಕಬೇಕಿತ್ತಲ್ಲ MLC ಅವ್ರ ಮೇಲೆ, ಯಾಕೆ ಹಾಕಿಲ್ಲ ಅಂತ ಒಂದು ಪ್ರಶ್ನೆ. ಎರಡನೇದು, ಅವರು ಗೆರವು ಹಾಕಿದವರಿಗೆ ನನಗೆ ಒಳಗಡೆ ಕೊಟ್ಟ ದೇವರು ಕೊಟ್ಟಂತ ಭಟ್ರು ಕೊಟ್ಟಂತ ಪ್ರಸಾದವನ್ನು ಅವರಿಗೆ ಕೈಯಲ್ಲಿ ಕೊಟ್ಟು ಹೋಗ್ಯಪ್ಪ ಅಂತ ಹೇಳುವಾಗ ಯಾರೋ ಒಬ್ಬ ವ್ಯಕ್ತಿ ಎಲ್ಲೋ ಇದ್ದವನು ನನ್ನ ಹಿಂದ್ಗಡೆ ಸೈಡ್ ನಲ್ಲಿ ಇದ್ದಂತ ಒಂದು ವ್ಯಕ್ತಿಗೆ ಒಂದು ಹೊಡಿತಾನೆ. ಹೊಡೆದವನು ಪೆಡ್ತಿಂದವನು ಪರಿಶಿಷ್ಟ ಜಾತಿಗೆ ಒಳಪಟ್ಟವನು, ಹೊಡೆದವನು ಹೋಗಿ ವೆನ್ಲಾಕಲ್ಲಿ ಅಡ್ಮಿಟ್ ಆಗಿ FIR ಕೊಡ್ತಾನೆ, ಶಾಸಕರು ಹೊಡೆದಿದ್ದಾರೆ ಅಂತೇಳಿ ಅದ್ರ ಮೇಲೆ ಆಣೆ ಪ್ರಮಾಣ ಕರೀತಾನೆ. ನಾನು ಒಂದು ಕೇಳೋದು, ಯಾರ್ಯಾರು ಪ್ರಶ್ನೆಗಳನ್ನು ಹಾಕುವುದು, ಯಾರ್ಯಾರು ಮಾತಾಡೋದಕ್ಕಿಂತ ಆ ಯಾರು ಹೊಡೆದಿದ್ದಾನೆ ಅಂತ ಹೇಳುವಂತ ಯುವಕ ಹೇಳ್ತಾನಲ್ಲ, ಅದ್ರ ಏನಾದ್ರೂ ಒಂದು CCTV ಫುಟೇಜ್ಗಳು ಇದೆಯಾ? ಒಂದು ಶಾಸಕ ಸಾರ್ವಜನಿಕವಾಗಿ 100-200 ಜನರು ಇರುವಾಗ ಹೊಡಿತಾನೆ, ಅಷ್ಟು ಕಾಮನ್ ಸೆನ್ಸ್ ಇಲ್ವಾ? ಇದು ಹೊಡಿಯದೆ ನನ್ನ ಮೇಲೆ FIR ಬಿದ್ದಿದೆ ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದೆ, ಹೊಡಬೇಕಿತ್ತು ಅಂತೇಳಿ ಕಾಣುತ್ತೆ ನನಗೀಗ. ಆಯ್ತು, ಈಗ ಸರ್ಕಾರ ಉತ್ತರ ಕೊಡ್ತಾ ಇಲ್ಲ, ನೀವು ಸಮಾಧಾನ ಗಡ್ಬಡಿ ಮಾಡ್ಬೇಡಿ. ಈಗ ಹೇಳ್ತಿರಲ್ಲ, ಈಗ ನಮ್ಗೆ ಅರ್ಥ ಆಗ್ತದೆ, ಮಾತಾಡ್ತಿದ್ದೀವಿ. 4ನೇ FIR ಆಯ್ತು, ಹರೀಶ್ ಪುಂಜ ಅವ್ರ ಮೇಲೆ 3-4 ಆಗಿದೆ, ಭರತ್ ಶೆಟ್ಟರ್ ಮೇಲೆ ಆಗಿದೆ. ಈ FIR ಹಾಕೊಂಡು ನಮ್ಮನ್ನ ಏನು ಮಾಡ್ಬೇಕು ಸರ್? ನಾವು ಸಾರ್ವಜನಿಕವಾಗಿ ಎಲ್ಲೂ ಕಾರ್ಯಕ್ರಮಕ್ಕೆ ಹೋಗುವಾಗಿಲ್ಲ. ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತು ನಮಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ನಿಂತಾಗ ಅಲ್ಲಿ ಒಂದು 50 ಜನ ಸೇರಿ ಏನೋ ಒಂದು ಮಾಡ್ತಾರೆ. ಅದ ನಂತರ ಅವರೇ FIR ಕೊಡಿಸ್ತಾರೆ. ಏನ್ ಸರ್ ಇದ್ರ ಅರ್ಥ ಏನು? ನಾವು ಕ್ಷೇತ್ರದಲ್ಲಿ ಬದುಕಬಾರ್ದು? ಅಶ್ವಥ್ ನಾರಾಯಣ್, ಆಡಳಿತದ ವ್ಯವಸ್ಥೆಯಲ್ಲಿ ಈಗ ರೋಜಸ್ಕಮತಾರೆ ಎಲ್ಲ ರೋಗಕ್ಕೆ ಮದ್ದಿದೆ, ಈ ಟೆನ್ಷನ್ ಒಂದು ಮದ್ದಿಲ್ಲ. ನೀವು ಟೆನ್ಷನ್ ಮಾಡಬೇಡಿ. ಈಗ ನಾಳೆ ಉತ್ತರ ಕೊಡ್ತಾರೆ, ಮತ್ತೆ ನೋಡಿ ಏನೇನೋ ಮಾಡ್ತಾರೆ, ಖುಷಿ ಬಂದದ್ದು ಮಾಡ್ತಾರೆ. ಸಭಾಧ್ಯಕ್ಷರೇ, ಇಂಥ ಸಂದರ್ಭದಲ್ಲಿ ನೀವು ಸರ್ಕಾರ ಕೇಳದೆ ನಾಳೆ ನೀವೇ ಇದನ್ನ ಮುತುವರ್ಜಿ ತಗೊಬೇಕು. ಯಾಕಂದ್ರೆ ನೀವು ಗಾರ್ಡಿಯನ್ ನಮ್ಗೆಲ್ಲ. ನಿಮ್ಮ ಸಮಸ್ಯೆ ನಾನು ತಂದಾಗ್ತೀನಿ, ನಾನು ನಾಳೆ ಉತ್ತರ ಕೊಡಿ ನಮ್ಗೆ. ನೀವೇ ನಮ್ಮನ್ನ ಆ ಕಡೆ ಅಂತ ಹೇಳಿದ್ರೆ ಸರ್ಕಾರ ನಾಳೆ ಉತ್ತರ ಕೊಡಬೇಕಲ್ಲ. ಏನ್ರಿ ಇದೆಲ್ಲ? ಆಯ್ತು, ಕೇಳ್ಬೇಕು, ಧೈರ್ಯವಾಗಿ ಕೇಳಿ ಒಂದ್ಸರಿ ಸರ್ಕಾರನ. ಏನ್ರಿ ಇದೆಲ್ಲ ಹಿಂಗ್ ನಡೀತಾ ಇದೆ, ಸದನ ನಡೀತಾ ಇದೆ, ಏನ್ರಿ ಇದೆಲ್ಲ ಅಂತ ಧೈರ್ಯವಾಗಿ ಕೇಳಿ ಉತ್ತರ ಕೊಡ್ತಾರೆ. ಸಪೋರ್ಟ್ ಮಾಡ್ಬೇಕು ಎಲ್ಲ ಸದಸ್ಯರಿಗೂ.
ಇಲ್ಲಿ ರೂಲಿಂಗ್ ಪಾರ್ಟಿ ಚೇಂಜ್ ಆಗ್ತಾನೆ ಇರ್ತದೆ. ಅಧ್ಯಕ್ಷರೇ, 3.5 ವರ್ಷ ನಾವು ಆಡಳಿತ ಮಾಡಿದ್ದೀವಿ. ಯಾರು ಕೇಸ್ ಹಾಕಿಲ್ಲ ಕಾಂಗ್ರೆಸ್ನವ್ರ ಮೇಲೆ? ಸರ್, ನಿಮ್ ಜಿಲ್ಲೆಯ ಶಾಸಕ ನೀವು ಬೆಂಗಳೂರಿಗೆ ಬರ್ಬೇಕಾದ್ರೆ ವೇದವ್ಯಾಸ ಕ್ಷೇತ್ರ ಶಾಸಕ ಆ ಕ್ಷೇತ್ರದ ಮೇಲೆ ಬರ್ಬೇಕು ನೀವು. ಆ ಕ್ಷೇತ್ರದಲ್ಲಿ ಆ ಶಾಸಕಂಗೆ ರಕ್ಷಣೆ ಇಲ್ಲ ಅಂತಂದ್ರೆ ಯಾರು ರಕ್ಷಣೆ ಕೊಡೋದು? ಕಾರ್ಯಕ್ರಮಕ್ಕೆ ಹೋಗಂಗಿಲ್ವಾ ಹಾಗಾದ್ರೆ ಶಾಸಕ? ಹೋಮ್ ಮಿನಿಸ್ಟರ್ ನಾಳೆ ಈಗ ಆಗಲ್ಲ ಸರ್. ಯಾರಾಗಾರೆ ನಾಳೆ ನಮ್ಮ ಮೇಲೆ ಅಫೇರ್ ಮಾಡ್ತೀರಿ ನೀವು? ಹಾಗಾದ್ರೆ ಇದಕ್ಕೇನಾದ್ರು ಕೊಡ್ತಾ ಅಂತ ಹೇಳಿದ್ದಾರೆ. ಮತ್ತೆ ಉತ್ತರ ಆಮೇಲೆ ಕೊಡೋದು ಸರ್. ಉತ್ತರ ಆಯ್ತಲ್ಲ, ಉತ್ತರ ಕೊಡೋದು ಗೊತ್ತಿದೆ. ನಾನು ಹೇಳಿದ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ನಾಳೆ ನೋಡಿ ಚರ್ಚೆ ಮಾಡುವ. ಅಧ್ಯಕ್ಷ ಅಲ್ಲ, ಈಗ ಅದು ಕೈ ಎತ್ತಿದ್ದು ಅಂತ ಹೇಳಿದ್ರೆ ಈ ಮಿನಿಟಿಗೆ ನಾನು ಸದನ ಬಿಟ್ಟು ಹೊರಗಡೆ ಹೋಗ್ತೀನಿ. ಆಯ್ತು, ಅಂತ ತಪ್ಪನ್ನ ಮಾಡದೆ FIR ನನ್ನ ಮೇಲೆ ಹಾಕಿದ್ದು ನಾನೊಂದು ಶಾಸಕ, ಬಿಜೆಪಿ ಶಾಸಕನಂತನ. ಆಯ್ತು, ಈಗ ನಮ್ಮ ನೋವಿಗೆ ಏನು ಇಲ್ವಾ? ಅವಕಾಶ ಕೊಟ್ಟಿಲ್ಲ. ಈಗ ದಮನಿಸ್ಲಿಕ್ಕೆ ನೋಡ್ತೀವಿ. ಎಲ್ಲಿ ಖಾಲಿ ಮಾಡಿ ಈಗ ಕಾರ್ಯದರ್ಶಿ ವರದಿ ಅಲ್ಲ ಒಂದ್ ನಿಮಿಷ ಸರ್, ಮುಗೀತು. ಕಾರ್ಯದರ್ಶಿ ವರದಿ ಸನ್ಮಾನ್ಯ ಅವರ ನೋವು ಜಾಸ್ತಿ ಮಾಡಬೇಡಿ, ಕಡಿಮೆ ಕೂತ್ಕೋ. ಈಗ ಮತ್ತೆ ಕಾಣೆ ಮಾತಾಡಿದ್ದೇನೆ. ಪ್ರಯತ್ನ ಮಾಡಲಿಲ್ಲ. ಇಲ್ಲ, 0 ಅವರಲ್ಲಿ ಕೊಟ್ಟಿದ್ದಾರೆ ಅದನ್ನ. ಕಾರ್ಯದರ್ಶಿ ವರದಿ ಸನ್ಮಾನ್ಯ ಕಾರ್ಯದರ್ಶಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಂದ ಒಪ್ಪಿಗೆಯನ್ನು ಪಡೆದಿರತಕ್ಕ ವಿಧೇಯಕಗಳ ಪಟ್ಟಿಯನ್ನು ಸಭೆಯ ಮುಂದೆ ಮಂಡಿಸುತ್ತಿದ್ದೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.